ಏನದು ಹೆಂಗೆ ನೀವು ಪೋಲ್ ಮಾಡತ್ತೀರಿ? ಹೌದು, ಪೋಲ್. ಇದು ಪೋಲ ಇದು ನನಗನ್ನಿಸ್ತೈತಿ ಇದು. ಮತ್ತು ಅದ್ರೊಳಗೆ ನಿಮ್ಮನ್ನು ಕೇಳೋರು ಯಾರು ಇಲ್ಲ ಏನೋ ಅನ್ನೋ ಹಂಗೈತಿ. ಯಾಕಂದ್ರೆ ಏನಾರು ಕೇಳಿದ್ರೆ ನಮ್ಮ ಸೊಸೈಟಿ ರಿಸರ್ವ್ ಬ್ಯಾಂಕ್ ಅಂಡ್ರು ಇಲ್ಲ ಅಂತ ಹೇಳ್ತೀರಿ ನೀವು. ಇದರ ಬದಲಾಗಿ ಬೇರೇಶ್ವರ ಬದಲಾಗಿ ಇಟ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ರಿಸರ್ವ್ ಬ್ಯಾಂಕ್. ಅದನ್ನು ಬ್ಯಾಂಕ್ ಅಂತ ಪರಿವರ್ತನೆ ಮಾಡಿಲ್ಲ. ಇನ್ನೂ 5,000 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಸುಮಾರು 8 ಕೋಟಿ ತನಕ 8,000 ಕೋಟಿ ತನಕ ನೀವು ಟ್ರಾನ್ಸಾಕ್ಷನ್ ಮಾಡಕತ್ತಿದ್ರು ಸಹಿತ ಅದನ್ನು ಬ್ಯಾಂಕ್ ಅಂತ ಕನ್ವರ್ಟ್ ಮಾಡಿಲ್ಲ. ಯಾಕೆ? ಮೂಲ ಏನು ಉದ್ದೇಶ ನಿಮ್ಮದು? ಹೌದು, ಇಲ್ಲಿ DCC ಬ್ಯಾಂಕಿಗೆ ಬಂದು ಲುಕ್ಷಣ ಹಾಕತ್ತೀರಿ, ನಿಮ್ದು ಹೆಂಗೆ ಲಾಭ ಆಗತ್ತತಿ? ನೀವು ಲಾಭ ತೋರಿಸ್ತೀರಿ, ಹೆಂಗೆ ಆಗಾಗತ್ತೈತಿ ಲಾಭ? ನೀವು ರೈತರಿಗೆ ಸಾಲ ಕೊಟ್ಟಿಲ್ಲ, ಇಲ್ಲ ಅಂತ ಅರ್ಥ ಆಗ್ತದೆ. ರೈತರು ಕೊಟ್ಟ ಲಾಸ್ ಕೊಟ್ಟಿಲ್ಲ. ನೀವು ರೈತರು ಕೊಟ್ಟರೆ ಸಾಲ ಇದಾಗ್ತದೆ. ಇದನ್ನ ಈ DCC ಬ್ಯಾಂಕಿನಿಂದ ಕೊಟ್ರೆ ಸಾಲ ಬ್ಯಾಂಕ್ ಲುಕ್ಷಣ ಆಕತಿ, ಸಾಲ ಇವು ಆಗಿ ಹೋಗ್ತಾವು. ಮತ್ತು ನಿಮ್ಮಲ್ಲಿ ಇದು ಕೊಟ್ರೆ ಹೆಂಗೆ ಆಗ್ತದಿಲ್ಲ? ಯಾಕೆ ಆಗೋದಿಲ್ಲ ಅದು? ಅಂದ್ರೆ ನಿಮ್ಮ ನೀತಿ ಏನಂತ. ಅದಕ್ಕೆ ನಾ ಏನು ಹೇಳ್ತೇನೆಂದ್ರೆ, ನೀವೇನು ಈಗ DCC ಬ್ಯಾಂಕ್ ಯಾವಾಗಲೂ ಸರ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಅಪೆಕ್ಸ್ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕದ ನೀತಿ ನಿಯಮಾವಳಿಗಳ ಪ್ರಕಾರನ DCC ಬ್ಯಾಂಕ್ ನಡ್ಕೋಬೇಕು. ಅಪೆಕ್ಸ್ ಬ್ಯಾಂಕ್ನವರು ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಅದರೊಳಗೆ ಕೆಲವೊಂದು ಠರಾವುಗಳನ್ನು ಪಾಸ್ ಮಾಡ್ಯಾರ. ದಿಸ್ ಈಸ್ ದ ರೆಸಲ್ಯೂಷನ್ ಪಾಸ್ಡ್ ಬೈ ದ ಸ್ಟೇಟ್ ಲೆವೆಲ್ ಕಮಿಟಿ, ಟೆಕ್ನಿಕಲ್ ಕಮಿಟಿ. ಈ ಠರಾವುಗಳ ಪ್ರಕಾರ ನೀವು ಕಂಪಲ್ಸರಿ ಕಡ್ಡಾಯವಾಗಿ ರೈತರಿಗೆ ಇದ್ರ ಪ್ರಕಾರ ಲೋನ್ ಕೊಡಬೇಕು. ಕೊಡಲಿಲ್ಲ ಅಂದರೆ ಒಂದು ವೇಳೆ ನಾವು PIL ಹಾಕಕ್ಕೆ ತಯಾರಾಗಿದ್ದೀವಿ. PIL ಹಾಕಿ ನಾವು ಹೈಕೋರ್ಟ್ನ. ಆದ್ಮೇಲೆ ಇಲ್ಲಿವರೆಗೆ ಕೇಳ್ತಾ ಇದ್ದೀರಿ ನೀವು, ನಮ್ಮ ಗುಂಡಣ್ಣ ಕಮಿಟಿ ವಕೀಲರು ಅಪೆಕ್ಸ್ ಬ್ಯಾಂಕ್ದಿಂದ ಏನೇನು ಡೈರೆಕ್ಷನ್ಸ್ ಇದ್ದಾವೆ ಮತ್ತೇನಿದ್ದಾವೆ ಅಂತ ಮಾತಾಡ್ತಾ ಇದ್ದಾರೆ. ಇದು ನೀನು ಮುಂದುವರ್ಸೋಣ ಮುಂದಿನ ಭಾಗದಲ್ಲೇ. ಈಗ ಇಲ್ಲಿವರೆಗೆ ಆದಂತಹ ಒಂದು ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಜೊತೆಗೆ ಇನ್ನೂ ಮುಂದಿನ ಭಾಗದಲ್ಲಿ ನೀವು ಶಾಮೀಲಾಗಿರಿ, ಕೂಡಿರಿ, ಏನು ಇನ್ನೂ ಡಿಸ್ಕಷನ್ ಮಾಡೋಣ ರೈತರ ಸಲುವಾಗಿ ಮತ್ತು ರೈತರ ಸಾಲ ಅದೇ ಕಾಲಕ್ಕೆ ಮರುಪಾವತಿ ಎರಡರ ಕುರಿತ ಒಂದಿಷ್ಟು ಮಾತಾಡೋಣ ಅಂತ ಹೇಳ್ತಾ ಇದು 1ನೇ ಭಾಗ ಮುಗಿತಾ ಇದೆ. ವಂದನೆಗಳು.